ವಿಚ್ಛೇದನ ಮಂಜೂರಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 4 ವರ್ಷಗಳ ಚಂದನ್ ಹಾಗೆ ನಿವೇದಿತಾ ದಾಂಪತ್ಯ ಇದೀಗ ಮುರಿದು ಬಿದ್ದ ಹಾಗಾಗಿದೆ. 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ನಿಂದ ಚಂದನ್ ಹಾಗೆ ನಿವೇದಿತಾ ಈಗ ವಿಚ್ಛೇದನವನ್ನ ಪಡೆದಿದ್ದಾರೆ. ಅವ್ರಿಗೆ ವಿಚ್ಛೇದನ ಕೂಡ ಮಂಜೂರಾಗಿದೆ. ಬಟ್ ಹಾಗಾದ್ರೆ ಇದು ಕೆಲ ದಿನಗಳ ಹಿಂದೆಯಿಂದನೂ ಕೂಡ ನಡೀತಾ ಇದ್ದಂಥ ಪ್ರೊಸೀಜರ್ ಇದು ಗೊತ್ತಿಲ್ಲ. ಈಗ ಇತ್ತೀಚಿನ ಪ್ರೊಸೀಜರ್ಸ್ ಏನು ಅನ್ನುವಂಥದ್ದು ಈಗ ನಮ್ಮ ಪ್ರತಿನಿಧಿಯನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ರಮೇಶ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. 2ನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ ಈಗ ಜಾಮೀನು ಏನು ವಿಚ್ಛೇದನವನ್ನ ಕೊಟ್ಟಿದೆ. ಬಟ್ ಏನು ಅಂದ್ರೆ ಹಿಂದೆ ಎಲ್ಲ ನಾವೇನು ನೋಡ್ತಿದ್ವಿ, ಮೇಲಿನ ಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ರು, ಕಾಂಪ್ರಮೈಸಿಂಗ್ ಅಂತ ಕಳಿಸೋದು, ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇರ್ತಾ ಇತ್ತು. ಆಮೇಲೆ ಸಮಯ ಕೂಡ ಕೊಡ್ತಾ ಇದ್ರು, ಏನೋ 5 ತಿಂಗಳು 6 ತಿಂಗಳು ಏನೋ ಸಮಯ ಕೂಡ ಕೊಡ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಏನಾದ್ರು ಮನ್ಸು ಬದಲಾದ್ರೆ ಅನ್ನುವಂಥ ಕಾರಣಕ್ಕಾಗಿ ಈಗ ಹೋಗಿ ನಾನು ಇವರು ಡಿವೋರ್ಸ್ ಆಗ್ತಾ ಇದ್ದೀವಿ ಅಂತಂದ್ರೆ ಕೋರ್ಟ್ ಓಕೆ ಗ್ರಾಂಟೆಡ್ ಡಿವೋರ್ಸ್ ಅಂತ ಕೊಡಲ್ಲ. ಸೊ ಅದಕ್ಕೊಂದು ಪ್ರೊಸೀಜರ್ ಇದೆ. ಅವರಿಬ್ಬರ ದಾಂಪತ್ಯ ಬದುಕನ್ನ ಮತ್ತೆ ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ ಕೌನ್ಸಿಲಿಂಗ್ ಕೂಡ ಆಗುತ್ತೆ. ಅದಾದ ನಂತರ ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲ ಪ್ರಕ್ರಿಯೆಗಳು ಕೂಡ ನಡೀತಾ ಹೋಗುತ್ತವೆ. ಕೂತು ಇವರಿಬ್ಬರ ಹತ್ರ ಮಾತಾಡ್ಸೋದು, ಒಬ್ಬರೊಬ್ಬರನ್ನೇ ಕರೆಸಿ ಮಾತನಾಡಿಸೋದು, ಈ ಥರದ್ದೆಲ್ಲ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆಯುತ್ತವೆ. ಹಾಗಾಗಿ ಇವರಿಬ್ಬರ ವಿಚಾರದಲ್ಲಿ ಇವತ್ತು ಇವರಿಬ್ರು ಕೋರ್ಟಿಗೆ ಹೋಗ್ಯಾರ, ಹೌದು. ಬಟ್ ಹಿಂದೆಯಿಂದನೂ ಕೂಡ ನಡೆದಿತ್ತಾ? ನಾನು ಅದಕ್ಕೆ ಹೇಳಿದೆ, ಇದು ಪ್ರೊಸೀಜರ್ ಏನಿತ್ತು, ಇದೆಲ್ಲ ಮುಂಚೆಯಿಂದ ನಡೀತಾ ಇದ್ದಂಥ ಸಂಗತಿಗಳ ನಾವು ರಮೇಶ್ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಮೇಶ್, ನಾವು ಬೇರೆ ಬೇರೆ ಕೇಸಸಲ್ಲಿ ನೋಡ್ತಾ ಇರ್ತೀವಿ, ಅಂದರೆ ಅವ್ರಿಗೆ ಸಮಯ ಕೊಡೋದು, ಕೌನ್ಸಿಲಿಂಗು 6 ತಿಂಗಳೇನೋ ಸಮಯ ಎಲ್ಲ ಕೊಡ್ತಾರೆ ಅಂತ ಕಾಣಿಸುತ್ತಲ್ವಾ? ಇವರಿಗೀಗ ಮಂಜೂರೇ ಆಗೋಯ್ತಾ? ಇದು ಯಾವಾಗಿಂದ ಹಾಗಾದ್ರೆ ನಡೀತಾ ಇತ್ತು ರಮೇಶ್? ಮಾಲ್ತೇಶ್, ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಇದೆ. ಏನಂತಂದ್ರೆ, ಈಗ ಒಂದು ಮ್ಯಾರೇಜ್ ಇರ್ರಿಟ್ರಿವಬಲಿ ಬ್ರೋಕನ್ ಆದ್ರೆ, ಅಂದ್ರೆ ಯಾವುದೇ ಕಾರಣಕ್ಕೂ ಅದು ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಸಂಬಂಧ ಮುರಿದು ಬಿದ್ರೆ, ಅಂತ ಸಂದರ್ಭದಲ್ಲಿ 6 ತಿಂಗಳ ಒಂದು ವೇಟಿಂಗ್ ಪೀರಿಯಡ್ ಏನಿದೆ ಅದನ್ನ ಕಾಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪಿದೆ. ಹೀಗಾಗಿ ಅದನ್ನ ಆಧರಿಸಿ ಈಗ ಮೀಡಿಯೇಷನ್ ಅಲ್ಲಿ ಇಲ್ಲೂ ಕೂಡ ಪ್ರಯತ್ನ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಇದು ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಇವರು ಪರಸ್ಪರ ಸಂಬಂಧ ಮುಂದುವರ್ಸಕ್ ಸಾಧ್ಯ ಇಲ್ಲ, ಸಾಮರಸ್ಯದಿಂದ ಬಾಳೋದಕ್ಕೆ ಸಾಧ್ಯ ಇಲ್ಲ, ಒಂದಾಗಿ ಬಾಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಮನವರಿಕೆ ಮಾಡಿಕೊಟ್ಟ ಮೇಲೇನೆ ಈಗ ಮಧ್ಯಸ್ಥಿಕೆದಾರರು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಇದು ಇರಿಟ್ರಿವಬಲಿ ಬ್ರೋಕನ್ ಮ್ಯಾರೇಜ್, ಇದು ಅಂದ್ರೆ ಮತ್ತೆ ಸರಿಪಡಿಸೋದಕ್ಕೆ ಸಾಧ್ಯ ಆಗದೇ ಇರೋ ರೀತಿಯಲ್ಲಿ ಇದು ಮದುವೆ ಮುರಿದು ಬಿದ್ದಿದೆ ಅಂತೇಳಿ ಅವರೊಂದು ರಿಪೋರ್ಟ್ ಅನ್ನ ಕೂಡ ಈಗ ಕೋರ್ಟ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ಇವರಿಬ್ರು ಮಧ್ಯೇನೋ ಒಂದು ಒಪ್ಪಂದ ಕೂಡ ಆಗಿದೆ. ಅಂದ್ರೆ ಈಗ ಯಾವುದೇ ಒಂದು ಕೇಸಲ್ಲಿ 13B ನಲ್ಲಿ ಪರಸ್ಪರ ಸಮ್ಮತಿ ಮೇಲೆ ವಿಚ್ಛೇದನ ಆಗ ಇಬ್ರು ಮಧ್ಯೇನೋ ಒಂದು ಒಪ್ಪಂದ ಏರ್ಪಡುತ್ತಂದ್ರೆ ಮುಂದೆ ಹೇಗೆ ಮತ್ತೆ ಏನೇನ್ ಟರ್ಮ್ಸ್ ಅಂದ್ರೆ ಅವರ ಏನಾದ್ರು ಅವ್ರದ್ದು ಮೂವಬಲ್ಸ್ ಅಂದ್ರೆ ಈಗ ಒಡವೆಗಳಿದ್ರೆ ಅಥವಾ ಬೇರೆ ಏನಾದ್ರು ಇದ್ರೆ ಅದನ್ನ ಹೇಗೆ ಶೇರ್ ಮಾಡ್ಕೊಳ್ಳೋದಂತ ಹಿಡಿದು ಮತ್ತೆ ಪರಸ್ಪರ ಆರೋಪಗಳು ಏನು ಮಾಡದೇ ಇರುವಂತದ್ದು, ಮತ್ತೆ ಮುಂದೆ ಏನು ಕ್ಲೈಮ್ಸ್ ಮಾಡದೇ ಇರುವಂತದ್ದು ಇತ್ಯಾದಿಗಳ ಬಗ್ಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಅದೇ ರೀತಿ ಒಂದು ಒಪ್ಪಂದವನ್ನ ಕೂಡ ಮಾಡಿದ್ದಾರೆ. ಆ ಒಪ್ಪಂದಕ್ಕೆ ಕೂಡ ಕೋರ್ಟ್ ಇವತ್ತು ಸಮ್ಮತಿಯನ್ನ ಕೊಟ್ಟಿದೆ. ಹೀಗಾಗಿ ಇಬ್ಬರೂ ಕೂಡ ಪರಸ್ಪರ ಸಮ್ಮತಿಯಿಂದನೇ ಒಂದು ವಿಚ್ಛೇದನ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗ ಇನ್ನು ಮುಂದೆ ನಿವೇದಿತ ವಿದೇಶದಲ್ಲಿ ವಾಸ ಮಾಡ್ಬೇಕು ಅಂತ ಬಯಸಿದ್ದಾಳೆ. ಹೀಗಾಗಿ ಈ ವಿಚ್ಛೇದನ ಅಂತೇಳಿ ಆಪ್ತರ ಬಳಿ ಚಂದನ್ ಹೇಳ್ಕೊಂಡಿರೋದು ಗೊತ್ತಾಗಿದೆ. ಅಂದ್ರೆ ನಿವೇದಿತ ವಿದೇಶದಲ್ಲಿ ನಿಲ್ಲಿಸುವಂತ ಉದ್ದೇಶ ಇದೆ. ಜೊತೆಗೆ ನಮ್ಮ ನಡುವೆ ಕೆಲವೊಂದೆಲ್ಲ ಭಿನ್ನಾಭಿಪ್ರಾಯಗಳಿತ್ತು, ಸಾಮರಸ್ಯ ಇಲ್ಲಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಚ್ಛೇದನ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಜೊತೆಗೆ ಇಲ್ಲಿನ ಮೀಡಿಯೇಟರ್ ಕೂಡ ಯಾವುದೇ ಮಾಹಿತಿಯನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಯಾಕಂದ್ರೆ ಇಬ್ರು ಮಧ್ಯೆ ಇದು ಪ್ರೈವೇಸಿ ಇರೋದ್ರಿಂದ, ಖಾಸಗಿತನದ ವಿಷಯಗಳು ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಒಂದು ಬಹಿರಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಈಗ ಈ ಮದುವೆ ಮುರಿದು ಬಿದ್ದಿದೆ ಅಂತ ಹೇಳ್ಬೋದು. ಈಗ ಪರಸ್ಪರ ಸಮ್ಮತಿ ಮೇರೆನೆ ಇಬ್ರು ಕೂಡ ವಿಚ್ಛೇದನ ಪಡ್ಕೊಂಡಿದ್ದಾರೆ. ಹೀಗಾಗಿ ಯಾವುದೇ ಆರೋಪ ಪ್ರತ್ಯಾರೋಪಗಳನ್ನು ಇವ್ರು ಮಾಡಿಲ್ಲ. ಬದಲಾಗಿ ಪರಸ್ಪರ ಸಮ್ಮತಿ ಮೇಲೆ ನಾವು ದೂರ ಆಗ್ತಾ ಇದ್ದೀವಿ ಅಂತೇಳಿ ಅದನ್ನ ಅಷ್ಟೇ ಹೇಳಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಈಗ ಪರಸ್ಪರ ದೂರ ಆಗಿದ್ದಾರೆ. ಕೋರ್ಟ್ ಕೂಡ ಇವರ ವಿಚ್ಛೇದನಕ್ಕೆ ಸಮ್ಮತಿಯ ಮುದ್ರೆಯನ್ನು ಒತ್ತಿದೆ. ಮಾಲ್ತೇಶ್, ರಮೇಶ್, ಅಂದ್ರೆ ಹೌದು, ನೀವು ಹೇಳಿದಾಗೆ ಇಬ್ರು ಪರಸ್ಪರ ಒಪ್ಕೊಂಡು ಇಂಥದ್ದೊಂದು ಪ್ರಕ್ರಿಯೆಗೆ ಮುಂದಾಗಿರುವಂಥದ್ದು. ಆಮೇಲೆ ನಾವು ರೆಸ್ಪೆಕ್ಟ್ ಮಾಡಬೇಕು, ಹೌದು. ಆಮೇಲೆ ಬೇರೆ ಬೇರೆ ನಾವು ಗಲಾಟೆಗಳು ಮತ್ತೊಂದು ನೀವೇ ಎಷ್ಟೋ ಸಲ ರಿಪೋರ್ಟ್ ಮಾಡ್ತಾ ಇರ್ತಾರೆ, ಏನೇನು ಆಗಿತ್ತು, ಯಾವ್ದಾದ್ರು ಒಂದು ಡಿವೋರ್ಸ್ ಕೇಸ್ ಅನ್ನುವಂಥ ಸೆಲೆಬ್ರಿಟಿಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ. ಬಟ್ ಇಲ್ಲಿ ಆ ಥರದ್ದೇನು ಕೂಡ ಇಬ್ರು ನಡುವೆ ಗೊಂದಲ ಆಗಿಲ್ಲ. ಅಫ್ಕೋರ್ಸ್ ಅದನ್ನು ನಾವು ರೆಸ್ಪೆಕ್ಟ್ ಮಾಡೋಣ. ಬಟ್ ವಿಚಾರ ಅಂತಂದ್ರೆ ಸಹಜವಾಗಿ ಒಂದು ಕುತೂಹಲ ಅನ್ನುವಂಥದ್ದು ಇರುತ್ತಲ್ಲ ರಮೇಶ್, ಸೆಲೆಬ್ರಿಟಿಗಳಂತ ಅನ್ನೋದ ಏನಾದ್ರು ಜೀವನಾಂಶನೋ ಮತ್ತೊಂದು ಈ ರೀತಿಯಾದಂಥದ್ದು ಏನು ಅಂತ. ಬಟ್ ಇಬ್ರು ಪರಸ್ಪರ ಒಪ್ಪಿಗೆ ಮುಖೇನವಾಗಿ ಹೋಗಿರುವಂಥ ಕಾರಣಕ್ಕಾಗಿ ಅಂತಹದ್ದೇನು ಕೂಡ ಬಹುಶಃ ಡಿಮಾಂಡ್ಸೋ ಮತ್ತೊಂದು ಇರಲಿಲ್ಲ ಅಂತ ಕಾಣಿಸುತ್ತಲ್ವಾ ರಮೇಶ್? ಖಂಡಿತ ಮಹೇಶ್, ಯಾವುದೇ ಪರಸ್ಪರ ಡಿಮ್ಯಾಂಡ್ಸ್ ಇಲ್ದೇನೆ, ಯಾವುದೇ ಮೇಂಟೆನೆನ್ಸ್ ಆಗಲಿ ಅಥವಾ ಮತ್ತೆ ಇತರ ಯಾವುದೇ ರೀತಿಯ ಡಿಮ್ಯಾಂಡ್ಸ್ ಅಥವಾ ಕ್ಲೇಮ್ಸ್ ಇಲ್ದೇನೆ
ಪರಸ್ಪರ ಒಪ್ಪಿಗೆ ಮೂಲಕನೇ ದೂರ ಆಗಿದ್ದಾರೆ. ಮತ್ತೆ ಅದರಲ್ಲಿ ಹೇಳಿದ್ದಾರೆ ಅವರು, ಅಂದ್ರೆ ವಿದೇಶದಲ್ಲಿ ನಿವೇದಿತ ಇರೋದಕ್ಕೆ ಬಯಸ್ತಾ ಇದ್ದಾಳೆ, ಮತ್ತೆ ತಾನು ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ತಾನು ಇಲ್ಲೇ ಉಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ, ಹೀಗಾಗಿ ಯಾವುದೇ ರೀತಿಲೂ ಅಂದ್ರೆ ಸಂಬಂಧ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣ ಕೊಟ್ಟು ಈಗ ವಿಚ್ಛೇದನವನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಸಾಕಷ್ಟು ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇದೆ, ಅದನ್ನ ರಿವೀಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಧ್ಯಸ್ಥಿಕೆದಾರರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಅದು ಪ್ರೈವೇಸಿ ವಿಚಾರಗಳು ಇರೋದ್ರಿಂದ ಯಾವುದೇ ಮ್ಯಾಟರ್ನ ಅವರು ರಿವೀಲ್ ಮಾಡ್ತಾ ಇಲ್ಲ. ಜೊತೆಗೆ ಯಾವುದೇ ಆರೋಪ ಪ್ರತ್ಯಾರೋಪಗಳು ಇಲ್ಲ ಮುಖ್ಯವಾಗಿ. ಹೀಗಾಗಿ ಯಾವುದೇ ಆರೋಪಗಳು ಮತ್ತೆ ಕ್ಲೇಮ್ಸ್ಗಳು ಪರಸ್ಪರ ಇಲ್ಲದೆ ಇರೋದ್ರಿಂದ ಇದು ಪರಸ್ಪರ ಸಮ್ಮತಿ ಮೇರೆನೆ ಇದು ವಿಚ್ಛೇದನ ಆಗಿರೋದ್ರಿಂದ ಕೋರ್ಟ್ ಕೂಡ ಇದಕ್ಕೆ ಸಮ್ಮತಿಯ ಮುದ್ರೆಯನ್ನು ಹೊತ್ತಿದೆ. ಮತ್ತೆ ಇವರಿಬ್ಬರು ಒಂದುಗೂಡಿಸೋದಕ್ಕೆ ಮಾಡಿರುವಂತ ಎಲ್ಲಾ ಪ್ರಯತ್ನ ಕೂಡ ವಿಫಲ ಆದ್ಮೇಲೆನೆ ಈ ಒಂದು ಅಂತಿಮವಾದಂತಹ ಒಂದು ನಿರ್ಣಯಕ್ಕೆ ಬರಲಾಗಿದೆ. ಹೀಗಾಗಿ ಇದು ವಿಚ್ಛೇದನ ಪ್ರಕ್ರಿಯೆಗೆ ಕೋರ್ಟ್ ಕೂಡ ಸಮ್ಮತಿಯನ್ನ ಕೊಟ್ಟಿದೆ. ಮತ್ತೆ ಇದು ಮತ್ತೆ ಒಂದುಗೂಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸಿದ ಮೇಲೆನೆ ಕೋರ್ಟ್ ಈ ರೀತಿ ಶಾರ್ಟ್ ಟೈಮ್ ಅಲ್ಲೇನೆ ಈ ಒಂದು ವಿಚ್ಛೇದನಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಓಕೆ ಓಕೆ ರಮೇಶ್, ಥ್ಯಾಂಕ್ ಯು ರಮೇಶ್. ಮಾತನಾಡ್ತೀನಿ ನಿಮ್ಮ ಜೊತೆಗೆ ನಂತರದಲ್ಲಿ ಇನ್ನಿತರ ಅಪ್ಡೇಟ್ಸ್ ಅನ್ನ ಪಡೆಯುವಂತ ನಿಟ್ಟಿನಲ್ಲಿ. ನಮ್ಮ ಜೊತೆಗೆ ಮಾಲ್ತೇಶ್ ಜಗೀನ್ ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಾಲ್ತೇಶ್ ಜಗೀನ್ ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ಹಾಗಿನ ಹಿರಿಯ ವರದಿಗಾರ. ಮಾಲ್ತೇಶ್ ಜಗೀನ್, ನಾವು ಯಾಕೆ ಈ ವಿಚಾರವನ್ನ ಹೇಳಿದ್ರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗಿನ ಹಿರಿಯ ವರದಿಗಾರ, ನೀವು ಕೂಡ ಕಾನ್ಸ್ಟೆಂಟ್ ಆಗಿ ಅವ್ರ ಜೊತೆ ಟಚ್ ಅಲ್ಲಿ ಇರ್ತೀರಾ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದು, ಕನೆಕ್ಟ್ ಮಾಡೋದು ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತಾ ಇರ್ತೀರಾ, ನಮ್ಗೆ ಗೊತ್ತಿದೆ ಆ ವಿಚಾರ. ಬಟ್ ಇವರಿಬ್ಬರ ನಡುವೆ ಈ ತರ ಗೊಂದಲ ಏನಾದರೂ ಇದ್ದಿದ್ದು, ಬಿರುಕಿದ್ದಿದ್ದು, ಇದು ಯಾವಾಗಾದ್ರೂ ಗಮನಕ್ಕೆ ಬಂದಿದ್ದು ಅಥವಾ ಆ ಥರದ್ದು ಏನಾದರೂ ಪುಕಾರ್ ಇದ್ದಿದ್ದು, ಈ ಥರದ್ದು ಏನಾದ್ರು ಇತ್ತಾ ಮಾಲ್ತೇಶ್ ಜಗೀನ್? ಮಾಲ್ತೇಶ್, ಖಂಡಿತ ನೀವು ಹೇಳಿದ ಹಾಗೆ ಅಂದ್ರೆ ನಾವು ಸಾಕಷ್ಟು ದಿನಗಳಿಂದ ನೋಡ್ತಾ ಬಂದಂತ ಸಂದರ್ಭದಲ್ಲಿ ನಿವೇದಿತಾ ಮತ್ತೆ ಚಂದನ್ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಯಾವತ್ತೂ ಕೂಡ ಕಂಡು ಬಂದಿರಲಿಲ್ಲ. ಬಟ್ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಂಡಾಗ್ಲೂ ಕೂಡ ಅವರು ಜೊತೆಯಾಗಿ ಆತ್ಮೀಯತೆಯಿಂದ ಕಾಣ್ಕೊಳ್ತಾ ಇದ್ರು. ಸೊ ನಾವು ನೋಡಿದಂತ ಸಂದರ್ಭದಲ್ಲಿ ಅವರು ಅಂದ್ರೆ ಯಾವತ್ತೂ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿರ್ಲಿಲ್ಲ, ಸೊ ಅಥವಾ ಮಾತನಾಡಿರ್ಲಿಲ್ವಾ ಅಥವಾ ತೋರಿಸ್ಪಡಿಸ್ಕೊಳ್ಳುವಂಥ ಸಂದರ್ಭಗಳು ಕೂಡ ಬರಲಿಲ್ಲ. ಒಟ್ಟಾರೆಯಾಗಿ ಏನಂತಂದ್ರೆ ಈಗ ಖಂಡಿತ ಚಂದನ್ ಮತ್ತು ನಿವೇದಿತಾ ಅವರ ವಿಚ್ಛೇದನ ಏನಿದೆಯೋ ಅದು ಒಂದು ರೀತಿ ಶಾಕ್ ಅಂತಾನೆ ಹೇಳ್ಬೋದು. ಇದ್ದಕ್ಕಿದ್ದ ಹಾಗೆ ಇಂತಹ ನಿರ್ಧಾರಕ್ಕೆ ದಂಪತಿಗಳು ಬರಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಕೋರ್ಟ್ನಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ಇಬ್ಬರಿಗೂ ಕೂಡ ವಿಚ್ಛೇದನ ಕೂಡ ಆಗಿದೆ ಅನ್ನುವಂಥದ್ದು. 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಈಗ ಕೊನೆ ಹಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ಕಡೆ ಅಂತಂದ್ರೆ ನಿವೇದಿತಾ ಅವರ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಮತ್ತೆ ಕನಸುಗಳು ಬೇರೆದೇ ರೀತಿ ಇರ್ತಕ್ಕಂಥದ್ದು. ಮತ್ತೆ ಚಂದನ್ ಸಿನಿಮಾಗಳಲ್ಲಿ ನೆಲೆ ಇರಬೇಕು, ಸಿನಿಮಾಗಳಲ್ಲೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಬೇಕಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದಂತಹ ಪ್ರಯತ್ನಗಳಾಗಿರ್ಬೋದು. ಈ ರೀತಿ ಇಬ್ಬರ ನಡುವಿನ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇವತ್ತು ವಿಚ್ಛೇದನದ ಹಂತಕ್ಕೆ ತಲುಪಲಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಏನಂತಂದ್ರೆ ನಿಜಕ್ಕೂ 4 ವರ್ಷದ ಇವರ ದಾಂಪತ್ಯ ಜೀವನಕ್ಕೆ ಒಂದು ವಿಚ್ಛೇದನ ಪಡೆಯುವಂತಹ ಸಂದರ್ಭ ಬಂದಿರತಕ್ಕಂಥದ್ದು ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಜೊತೆಗೆ ಏನಂತಂದ್ರೆ ಚಂದನ್ ಮತ್ತು ನಿವೇದಿತಾ ಅವರ ನಡುವೆ ಒಂದಿಷ್ಟು ಅಂದ್ರೆ ಮಗುವನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆಗುವಂತಹ ಬೆಳವಣಿಗೆಗಳು ಮತ್ತೆ ವಿಚಾರಗಳ ಬಗ್ಗೆ ಕೂಡ ಆಗಾಗ ಚರ್ಚೆ ನಡೀತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಇರತಕ್ಕಂಥದ್ದು. ಸೊ ಈಗ ಸದ್ಯಕ್ಕೆ ಹೊರಬಿದ್ದಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಪ್ರಕಾರ ನಿವೇದಿತಾ ಅವರು ವಿದೇಶಕ್ಕೆ ಹೋಗುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕೋಸ್ಕರ ನಾನು ಸಿನಿಮಾ ಮಾಡ್ಬೇಕನ್ನುವಂಥ ಆಲೋಚನೆಯಲ್ಲಿದ್ದೇನೆ. ಈ ಒಂದು ಇಬ್ಬರ ನಡುವಿನ ಒಂದು ಮನಸ್ಥಿತಿಗಳೇನಿದೆಯೋ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇಬ್ಬರು ತಮ್ಮ ಅಭಿಪ್ರಾಯಗಳನ್ನ ಕೋರ್ಟ್ನಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ರ ನಿಟ್ಟಿನಲ್ಲಿ ಇಬ್ಬರು ಕೂಡ ಈಗ ವಿಚ್ಛೇದನಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು. ಒಂದು ರೀತಿ ಇದನ್ನ ನೋಡಿದಾಗ ಅನಿಸುತ್ತೆ ಈಗಾಗಲೇ ತುಂಬಾ ಹಿಂದೆನೆ ಅವರು ಮಾನಸಿಕವಾಗಿ ಇಂತಹ ಒಂದು ಸಂದರ್ಭಕ್ಕೆ ಸಿದ್ಧರಾಗಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಟ್ ಅದು ಇದ್ರೂ ಕೂಡ ಕಾರ್ಯಕ್ರಮಗಳಲ್ಲಿ ಕಂಡು ಬಂದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ತಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ತೋರಿಸ್ಕೊಳ್ತಾ ಇರಲಿಲ್ಲ. ಸೊ ಹೀಗಾಗಿ ಇವತ್ತು ಅವರಿಬ್ಬರ ನಡುವಿನ ವಿಚ್ಛೇದನ ಖಂಡಿತ ಒಂದು ರೀತಿ ಶಾಕ್ ಅಂತಾನೆ ಹೇಳ್ಬೋದು. ಮಾಲ್ತೇಶ್ ಜಗೀನ್, ಮಾತನಾಡ್ತೀನಿ ನಿಮ್ಮ ಜೊತೆ.